ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಆಶಾ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ 3/3/2026 ಅಂದರೆ ಪೋರ್ಟಲ್. ಇದು ಏನು ತಿಳಿಸ್ಕೊಡ್ತೈತಪ್ಪ ಅಂತ ಹೇಳಿದರೆ, ದೈವಿಕ ಸಂವಹನ ಮತ್ತು ಸೃಜನಶೀಲತೆಯ ಸಂಗಮ. ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವ ವಿಚಾರವನ್ನು ಕ್ರಿಯೇಟಿವಿಟಿಯಾಗಿ ನಾವು ತಗೋತೀವಿ, ಅಂದರೆ ನಾವು ಯಾವ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆ ಕೆಲಸಕ್ಕೆ ಈ ನಮ್ಮ ಪೋರ್ಟಲ್ 3/3/2026 ಒಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು. ಮತ್ತು ಇದು ಎಲ್ಲರೂ ನೋಡ್ಬೋದು. ಯಾರು ಅವ್ರಿಗೆ ರೆಸೆಂಟ್ ಆಗುತ್ತೆ, ಇವ್ರಿಗೆ ರೆಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಜನರಲ್ ಆಗಿ ಎಲ್ಲರೂ ನೋಡ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬೋದು, ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬೋದು. ಮತ್ತು ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, 3/3/2026 ಪೋರ್ಟಲ್ ಏನಾದರೂ ವಿಶೇಷತೆ, ಅವತ್ತು ಏನು ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಏಕೆಂದರೆ ಪ್ರತಿಯೊಂದು ನಂಬರ್ಸಿಂದನೂ ಒಂದೊಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆಯನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂದರೆ ನಮ್ಮ ಲೈಫಲ್ಲಿ ನಾವು ಏನು ಅಚೀವ್ ಮಾಡಬೇಕು ಅಂತ ಇರ್ತೀವಿ ಅದನ್ನೆಲ್ಲ ನಾವು ಮಾಡಬಹುದು. ಅದನ್ನು ಹೇಗೆ ರಿಚುವಲ್ ಮಾಡಬೇಕು, ನಮ್ಮ ಲೈಫಲ್ಲಿ ಆವತ್ತಿನ ದಿನ ಏನು ವಿಶೇಷತೆ ಇದೆ, ನಾವು ಇಷ್ಟು ದಿನ ಮ್ಯಾನಿಫೆಸ್ಟ್ ಮಾಡೋದಕ್ಕೂ ಅವತ್ತು ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆಯಾಗಿ ತಿಳಿಸ್ಕೊಡ್ತೀನಿ. ಓಕೆ. ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತು ನನ್ನ ಗುರಿ ಒಂದಿತ್ತು. ಏನು ಗುರಿನಪ್ಪ ಅಂತ ಹೇಳಿದರೆ, ನಾನು ತುಂಬಾ ನೋವಿಂದ ಹೊರ ಬಂದಳು. ಅಂದರೆ ಯಾರೂ ಈಗ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವರಲ್ಲಿ ಯಾವುದೇ ಥರ ನೋವಿಲ್ಲ ಅಂತ ಅಲ್ಲ, ಎಲ್ಲದೂ ಅನುಭವಿಸಿಯೇ ನಾವು ಒಂದು ಸ್ಥಾನಕ್ಕೆ ಬಂದಿರ್ತೀವಿ. ಈಗ ಅದೇ ಥರ ಇರೋಂತಹ ವ್ಯಕ್ತಿಗಳಿಗೆ ನಾನು ಒಂದು ಸಮಾಧಾನ ಮಾಡಬೇಕು, ಅವರಿಗೆ ಒಂದು ಪರಿಹಾರನ ಮಾಡಬೇಕು ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಓಕೆನಾ. ನಾನು ಈ ವಿಚಾರನ ನಿಮಗೆ ಯಾಕೆ ಹೇಳಿದಪ್ಪ ಅಂತ ಹೇಳಿದರೆ, ಇದು ಪೋರ್ಟಲ್ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಹೌದು, ನಾನು ಪೋರ್ಟಲ್ ವಿಚಾರ ಯಾಕೆ ಹೇಳ್ತಾ ಇದ್ದೀನಪ್ಪ, ಈ ವಿಚಾರ ನನ್ನ ಪರ್ಸ್ನಲ್ ಯಾಕೆ ತೊಗೊಂಡೆ ಅಂತ ಹೇಳಿದರೆ, ನಾನು ಸಹಿತ ಇದೇ ಥರನೇ ರಿಚುವಲ್ ಮಾಡ್ತಿದ್ದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಆಮೇಲೆ ಈ ಥರ ಪೋರ್ಟಲ್ ಬಂದಾಗ ನನ್ನ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಬೇಕು ಅಂತ ಹೇಳಿ ಹಲವಾರು ವಿಡಿಯೋಗಳಲ್ಲಿ ನಾನು ನೋಡ್ಕೋತಿದ್ದೆ. ಈಗ ನಾನು ಅದನ್ನು ಕಲಿತು ನನ್ನಿಂದ ತುಂಬ ಜನಕ್ಕೆ ಸಹಾಯ ಆಗಲಿ ಅಂತ ಹೇಳಿ ನಾನು ಈ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ಮಾಡೋದ್ರಿಂದ ಏನು ಉಪಯೋಗ, ಇದೇನು ಅಂತ ಹೇಳಿದರೆ, ನೀವು ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಏನು ಕಳ್ಕೊಂಡಿದ್ರಿ, ಏನು ಪಡ್ಕೊಳ್ಳೋಕ್ಕೋಸ್ಕರ ಯೂನಿವರ್ಸ್ ಇದನ್ನು ಕನೆಕ್ಟ್ ಮಾಡಿದ್ದಾನೆ. ಈ ವಿಡಿಯೋ ಯಾರಿಗೂ ಸಾಮಾನ್ಯವಾಗಿ ಸಿಗಲ್ಲ, ಏಕೆಂದರೆ ಅವ್ರ ಲೈಫ್ ಜರ್ನಿ ಜೊತೆಗೆ ನಿಮ್ಮ ಹೊಸದಾದ ಜೀವನ ಆರಂಭ ಆಗುತ್ತೆ ಅನ್ನೋರಿಗೆ ಮಾತ್ರ ಈ ಥರ ವಿಡಿಯೋ ಸಿಗುತ್ತೆ. ಓಕೆನಾ. ಮತ್ತು ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಧ್ವನಿ ಏರುಪೇರು ಆಗ್ಬೋದು, ಸಾರಿ. ಅದು ಮೊದಲೇ ಹೇಳ್ತೀನಿ, ಯಾಕೆಂದರೆ ಸ್ವಲ್ಪ ಕೋಲ್ಡ್ ಇದಾಗಿರೋದ್ರಿಂದ ಮಾತಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ಇವಾಗ ನಾನು ನಿಮಗೆ ಪೋರ್ಟಲ್ ವಿಚಾರ ಹೇಳ್ತೀನಿ. ಓಕೆನಾ. ಇದು 3/3/2026 ಇದ್ರ ಮಹತ್ವ ಏನಪ್ಪ ಅಂತ ಹೇಳಿದರೆ, ಇದು ಸಂಖ್ಯೆ ಫಸ್ಟಿಗೆ 3 ಬರುತ್ತೆ ಅಂದರೆ ಜುಪಿಟರ್, ಇದು ಗುರುವಿನ ಸ್ಥಾನ ಅವತ್ತು ನಮಗೆ ಸಿಗುತ್ತೆ. ಅಂದರೆ ಒಂದು ಒಳ್ಳೆ ಜ್ಞಾನ ಸಿಗುತ್ತೆ ಮತ್ತು ಸೃಜನಶೀಲತೆ, ಸಂವಹನ ಮತ್ತು ಸಮೃದ್ಧಿಯ ಸಂಕೇತವಾಗಿರುತ್ತೆ. 3ನೇದು ನಮಗೆ ಗುರು ಇದ್ದ ಅಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ಪಡ್ಕೋಬೋದು, ಒಂದು ವಿದ್ಯೆ ಪಡ್ಕೋಬೋದು, ಒಂದು ನಮ್ಮಲ್ಲಿರುವಂತಹ ಜ್ಞಾನಗಳನ್ನು ಅವರಲ್ಲಿರುವಂಥ ಜ್ಞಾನ ಪಡ್ಕೋಬೋದು. ಅದರಿಂದ ನಮಗೆ ಎಷ್ಟೋ ವಿಚಾರಗಳಿಂದ ನಮಗೆ ಗುರು ನಮ್ಮ ಜೀವನದ ಒಂದು ಬದಲಾವಣೆಯ ದಾರಿ ತೋರಿಸುವಂತಹ ದಾರಿದೀಪ ಅವರು. ಆವತ್ತು ನಮಗೆ ಒಂದು ಗುರುವಿನ ಇದು ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ. ಗುರು ಅಂದರೆ ಸಾಮಾನ್ಯವಾಗಿ ಬರೀ ಪಾಠ ಹೇಳ್ಕೊಡುವಂತಹ ವ್ಯಕ್ತಿ ಮಾತ್ರ ಅಲ್ಲ, ವಿದ್ಯೆ ಹೇಳ್ಕೊಡುವಂತಹ ವ್ಯಕ್ತಿ ಮಾತ್ರ ಅಲ್ಲ, ಜೀವನದ ಪಾಠವನ್ನು ಹೇಳ್ಕೊಡ್ತಾನೆ. ಜೀವನಕ್ಕೆ ಹೇಗೆ ಆ ವ್ಯಕ್ತಿ ಹೋಗೋ ದಾರಿ ಹೇಗೆ ಇರಬೇಕು ಅನ್ನೋದನ್ನು ಸಹಿತ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದು ನಾವು ಅವತ್ತಿನ ದಿನ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿವಿ ಅಂದರೆ ಡೈರೆಕ್ಟಾಗಿ ನಮಗೆ ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ.
ಪೋರ್ಟಲ್ ಏನಪ್ಪ ಅಂತಂದರೆ ಡೈರೆಕ್ಟ್ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ. ಅವತ್ತು ಏನೇ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ, ನಿಮ್ಮ ಎನರ್ಜಿ ಹೇಗಿರುತ್ತೆ, ನಿಮ್ಮ ಫ್ರೀಕ್ವೆನ್ಸಿ ಯೂನಿವರ್ಸ್ ಜೊತೆಗೆ ಎಷ್ಟು ಶೀಘ್ರವಾಗಿ ತಲುಪುತ್ತೆ ಅಂತ ಹೇಳಿದರೆ ಅದು ಅವತ್ತು ಒಂದೇ ದಿನ ಕಾರಣ. ಅಂದರೆ ಪೋರ್ಟಲ್ ಅಂತ ಹೇಳಿದರೆ 3/3/2026 ಒಂದೇ ಇರಲ್ಲ. ಪ್ರತಿ ತಿಂಗಳು ಒಂದೊಂದು ಬರುತ್ತೆ. 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ, 7 ಬರುತ್ತೆ, 8 ಬರುತ್ತೆ, 9 ಬರುತ್ತೆ, 1 ಬರುತ್ತೆ, ಮತ್ತು 2 ಬರುತ್ತೆ. ಹೀಗೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಪೋರ್ಟಲ್ ಬರುತ್ತೆ. ಆ ಪೋರ್ಟಲ್ ಇದರಲ್ಲಿ ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ನಾವು ಏನನ್ನು ರಿಚುವಲ್ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಬೇಕಾದಂಥದ್ದು, ಅಂದರೆ ನಮ್ಮ ಜೀವನದಲ್ಲಿ ಬೇಕಾಗುವಂತಹ ವಿಚಾರಗಳ ಬಗ್ಗೆ ನಾವು ನಮ್ಮ ಮನಸ್ಸಿಂದ ನಾವು ಅದನ್ನ ರಿಚುವಲ್ ಮಾಡೋದು. ಅಂದರೆ ನಮಗೆ ಒಬ್ಬೊಬ್ಬರು ಒಂದೊಂದು ಥರ ರಿಚುವಲ್ ಮಾಡ್ತಾರೆ. ಈಗ ಒಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಎದೆ ಮೇಲೆ ಕೈ ಇಟ್ಟು ಅವ್ರ ಮನಸ್ಸಲ್ಲಿ ಏನು ಆಗಬೇಕಾಗಿದೆ ಅದನ್ನು ಯೂನಿವರ್ಸ್ ಜೊತೆ ಮಾತಾಡೋದ್ರಿಂದ ಕನೆಕ್ಟ್ ಮಾಡ್ಕೋತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ದೀಪ ಹಚ್ಚಿ ಅದ್ರ ಜೊತೆ ಮಾತಾಡಿ ಅದನ್ನು ಯೂನಿವರ್ಸಿಗೆ ತಲುಪಿಸುವಂತಹದ್ದು ಮಾಡ್ತಾರೆ. ಮತ್ತು ಇನ್ನೂ ಒಂಥರ ಏನು ಮಾಡ್ತಾರಪ್ಪ ಅಂದರೆ ತಾವು ತಮ್ಮ ಮನಸ್ಸಲ್ಲಿ ಏನಿದೆಯೋ ಅವರ ಇಚ್ಛೆಗಳನ್ನು ಬರೆದು ಅದನ್ನು ಸುಟ್ಟು ಯೂನಿವರ್ಸಿಗೆ ಗಾಳಿ ಮುಖಾಂತರ ತಲುಪಿಸ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ರಿಚುವಲ್ ಮಾಡ್ತಾ ಹೋಗ್ತಾರೆ. ಈಗ ನಾನು ನಿಮಗೆ ಹೇಳ್ಕೊಡೋದು ಒಂದು ವಿಚಾರ ಹೇಳ್ಕೊಡ್ತೀನಿ. ಫಸ್ಟು ಪೋರ್ಟಲ್ ವಿಶೇಷತೆ ತಿಳ್ಕೊಳ್ಳೋಣ, ಓಕೆನಾ? ಈ ಶಕ್ತಿ 2ರಷ್ಟು ಹೆಚ್ಚಾಗಿರುತ್ತೆ. ಅಂದರೆ 3 ಅಂತ ಹೇಳಿದರೆ ಈ ಶಕ್ತಿ ಅವತ್ತಿನ ದಿನ ಏನಾಗುತ್ತೆ ಅಂತ 2 ಪಟ್ಟು ಹೆಚ್ಚಾಗಿರುತ್ತೆ. ಅದು 2000 ಆಮೇಲೆ 3 ಅಂದರೆ ಅಲ್ಲಿ ಏನಾಗಿತ್ತು, ಅದರ ಶಕ್ತಿ 2 ಪಟ್ಟು, ಅಂದರೆ ಗುರುವಿನ ಆಶೀರ್ವಾದ, ಗುರುವಿನ ಶಕ್ತಿ 2 ಪಟ್ಟು ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ 3 ಅಂದರೆ ಒಂದು ಗುರುವಿನ ಶಕ್ತಿ 2ರಷ್ಟು ಹೆಚ್ಚಾಗಿರುತ್ತೆ ಅವತ್ತಿನ ವಿಶೇಷತೆಯಲ್ಲಿ. ಆಮೇಲೆ 2026 ಅಂದರೆ ಅದನ್ನು ಟೋಟಲ್ ಮಾಡಿದ್ರೆ ಸಹಿತ ನಮಗೆ 10 ಬರುತ್ತೆ. 10 ಬಂತು ಅಂದರೆ 1 ಅಂತ ಅಲ್ಲಿಗೆ ಅರ್ಥ. 1 ಅಂತ ಬಂದಾಗ ಅಲ್ಲಿ ಆ ಸಂಖ್ಯೆ ಏನು ಸೂಚನೆ ಮಾಡ್ತೈತಪ್ಪ ಅಂದರೆ ಸೂರ್ಯನ ಸಂಕೇತವಾಗಿರುತ್ತೆ. ಅಂದರೆ ಸೂರ್ಯನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತೆ. ಅವತ್ತಿನ ದಿನ ಗುರು ಮತ್ತು ಸೂರ್ಯ ಇವರಿಬ್ಬರ ಶಕ್ತಿ ಇನ್ನೂ ನಮಗೆ ದುಪ್ಪಟ್ಟಾಗಿ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇದು ಹೊಸ ಆರಂಭ. ನಮ್ಮ ಜೀವನಕ್ಕೆ ಇದು ಏನು ಸೂಚನೆ ಮಾಡ್ತೈತಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಹೊಸ ಆರಂಭಗಳು ಸ್ಟಾರ್ಟ್ ಆಗುತ್ತೆ, ಹೊಸ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ, ಮ್ಯಾರೇಜ್ ಇಶ್ಯೂಸ್ ಏನಾರು ಇತ್ತು ಅಂದರೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಲ್ಲಿ ಒಂದು ತಾಯಿಯಾಗಿರ್ಬೋದು, ಅಂದರೆ ಸೂರ್ಯನ ಬೆಳಕು, ಆ ಸೂರ್ಯನ ಬೆಳಕು ಭೂಮಿಗೆ ಬಂತು ಅಂದರೆ ಅಲ್ಲಿ ನೂರಾರು ವಸ್ತುಗಳು, ಅಂದರೆ ಜೀವಿಗಳು ಹುಟ್ಟುತ್ತೆ, ಹೊಸದಾಗಿ ಪರಿವರ್ತನೆ ಆಗುತ್ತೆ. ರೀಬರ್ತ್ ಅಂತಲೇ ತಿಳ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಹುಟ್ಟು ನ್ಯೂ ಬರ್ತ್ ಅಂದರೆ ಹುಟ್ಟು. ಅಲ್ಲಿ ಒಂದೊಂದು ಜೀವಿನೂ ಒಂದೊಂದು ಆಸೆನ ಇಟ್ಕೊಂಡು ಭೂಮಿಗೆ ಬರ್ತವೆ. ಆ ಆಸೆನ ನೀವು ಪೂರೈಸ್ಕೋಬೇಕಂದ್ರೆ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನ ಬಯಕೆಯನ್ನು ಅಲ್ಲಿ ಇಟ್ಟರೆ ಅಂದರೆ ಸೂರ್ಯ ಮತ್ತು ಗುರು ಇಬ್ಬರೂ ಒಂದಾಗಿ ಅದು ಯೂನಿವರ್ಸ್ ಇಡೀ ಬ್ರಹ್ಮಾಂಡಕ್ಕೆ ತಲುಪಿಸ್ತಾರೆ ಅನ್ನೋದನ್ನು ಹೇಳ್ಬೋದು. ಇದು ಬ್ರಹ್ಮಾಂಡದ ಶಕ್ತಿ ತೆರೆದುಕೊಳ್ಳುವ ಒಂದು ಪೋರ್ಟಲ್ ಅಂತಲೂ ಹೇಳ್ಬೋದು, ಓಕೆನಾ? ಇದು ಏನಪ್ಪ ಅಂದರೆ ಸೂರ್ಯ ಮತ್ತು ಗುರು ಇವರಿಬ್ಬರು ಒಂದಾಗಿ ನಿಮ್ಮ ಬ್ರಹ್ಮಾಂಡದ, ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಆಸೆನ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸ್ತಾರೆ. ಆ ಜೋಡಣೆ ಮಾಡಿದಾಗ ನಿಮ್ಮ ವಿಶ್ ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಒಟ್ಟು ಮೊತ್ತ ಏನಾಗಿರುತ್ತಪ್ಪ ಅಂದರೆ 3 + 1 ಅಂತ ಟೋಟಲ್ ಮಾಡಿದ್ವಿ ಅಂದರೆ ಒಟ್ಟು ಶಕ್ತಿ ಎಷ್ಟಿರುತ್ತಪ್ಪ ಅಂದರೆ 7 ಅಂದರೆ ಕೇತು ಆಧ್ಯಾತ್ಮಿಕ ಜ್ಞಾನ ಮತ್ತು ಅಂತರಾತ್ಮದ ಅರಿವನ್ನು ಪ್ರತಿನಿಧಿಸುತ್ತೆ. ಅಂದರೆ ಇಲ್ಲಿ ಈಗ 3 ಸೇರಿದರೆ 6 ಆಯಿತು. 6ಗೆ ಮತ್ತೆ 1 ಸೇರಿಸಿದ್ರೆ ಏನಾಯಿತು, ಅಲ್ಲಿ ಸೂರ್ಯನ ಸೇರಿಸಿದ್ರೆ ಅಲ್ಲಿ ಎಷ್ಟಾಯಿತು, 7 ಆಯಿತು. 7 ಅಂತ ಹೇಳಿದರೆ ಇಲ್ಲಿ ನ್ಯೂಮರಾಲಜಿ ಪ್ರಕಾರ 7 ಅಂದರೆ ಕೇತು. ಇಲ್ಲಿ ಕೇತುವಿನ ಪ್ರಭಾವನೂ ಸಹಿತ ನಮಗೆ ಬಂತು. ಕೇತುವಿನ ಪ್ರಭಾವ ಏನು ಕಡಿಮೆ ಆಗಿರುತ್ತಲ್ಲ, ಕೇತು ಏನು ಮಾಡ್ತಾನೆ, ನಮ್ಮ ಜೀವನದಲ್ಲಿ ಒಂದು ಜ್ಞಾನವನ್ನು ಕೊಡ್ತಾನೆ, ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾನೆ, ಅಂತರಾತ್ಮದ ಅರಿವನ್ನು ಪ್ರತಿನಿಧಿಸ್ತಾನೆ. ಹೀಗೆ ನಮ್ಮ ಜೀವನದಲ್ಲಿ ಪೋರ್ಟಲ್ ಅನ್ನೋದು ಒಂದು ವಿಶೇಷತೆಯನ್ನು ಸೂಚಿಸ್ತಾ ಹೋಗುತ್ತೆ. ಇದು ಪೋರ್ಟಲ್ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಇದರ ಪ್ರಮುಖ ಗುಣಗಳು, ಅವತ್ತಿನ ದಿನ ಯಾವ ವಿಚಾರಗಳ ಬಗ್ಗೆ ನಮಗೆ ಸಿಗುತ್ತೆ ಅಂದರೆ ಅವತ್ತಿನ ವಿಶೇಷತೆಯಲ್ಲಿ ನಾವು ಪೋರ್ಟಲ್ ಅಂದರೆ ನಾವು ಒಂದು ವಿಷಯವನ್ನು ಯೂನಿವರ್ಸಿಗೆ ತಲುಪಿಸ್ತಾ ಇದ್ದೀವಿ. ಆ ವಿಚಾರಗಳು ಏನಿರುತ್ತೆ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುತ್ತೆ ಮತ್ತು ನಮ್ಮಲ್ಲಿರುವಂಥ ಸೆಲ್ಫ್ ಎಕ್ಸ್ಪ್ರೆಷನ್ನ ಹೊರ ತರುತ್ತೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಧೈರ್ಯವಾಗಿ ಹೇಳಲು
ಮತ್ತು ಕಲೆ ಬರವಣಿಗೆ ಮೂಲಕ ವ್ಯಕ್ತಪಡಿಸಲು ಅನುಕೂಲಕರವಾಗುತ್ತೆ. ಅಂದರೆ ಇಲ್ಲಿ ನಾನು ಯಾವಾಗಲೇ ಹೇಳಿದಂಗೆ ಒಬ್ಬೊಬ್ಬರು ಒಂದೊಂದು ಥರ ಅವರ ರಿಚುವಲ್ನ ಮಾಡ್ತಾ ಹೋಗ್ತಾರೆ. ಅಂದರೆ ಈಗ ಒಬ್ಬ ವ್ಯಕ್ತಿ ಅವನ ಇಚ್ಛೆಗಳನ್ನು ಹಾಳಿ ಬಾಳಿ ಒಂದು ಪೇಪರಲ್ಲಿ ಬರೆದು ಅದನ್ನು ಬ್ರಹ್ಮಾಂಡಕ್ಕೆ ತಲುಪಿಸ್ತಾನೆ. ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ದೀಪದ ಜೊತೆ ಅವನ ಕನೆಕ್ಷನ್ ಮಾಡಿಕೊಂಡು ಆ ದೀಪದ ಮುಖಾಂತರ ಯೂನಿವರ್ಸಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ರಿಚುವಲ್ ಮಾಡ್ತಾ ಹೋಗ್ತಾರೆ. ಇದು ಬ್ರಹ್ಮಾಂಡದ ಮಾರ್ಗದರ್ಶನ ಅಂತ ಹೇಳ್ಬೋದು. ಆ ದಿನ ಏನಾಗ ಅತೀಂದ್ರಿಯ ಶಕ್ತಿಗಳು, ಏಂಜಲ್ಸ್ ಗೈಡೆನ್ಸ್ ಸಂಪರ್ಕವಾಗಿ ಸುಲಭವಾಗಿ ದೊರೆಯುತ್ತವೆ. ಅಂದರೆ ನಮ್ಮ ಏಂಜಲ್ಸ್ ಏನು ಗೈಡೆನ್ಸ್ ಮಾಡ್ತಾರಲ್ಲ, ಅವು ನಮಗೆ ಬೇಗ ನಮ್ಮನ್ನು ಕನೆಕ್ಟ್ ಮಾಡ್ತವೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಒಟ್ಟು ಏನು ಹೇಳುತ್ತೆ, ಆವತ್ತಿನ ದಿನ ಏನೆಲ್ಲ ಇದು ಬರುತ್ತಪ್ಪ ಅಂತ ಹೇಳಿದರೆ, ದಿನಾಂಕ 3/3/2026 ಅಂದರೆ ಆವತ್ತಿನ ಅಲ್ಲಿ ಯಾರ್ಯಾರು ಬರ್ತಾರೆ, ಗುರು ಬರ್ತಾರೆ ಮತ್ತು ಸೂರ್ಯ ಬರ್ತಾರೆ. ಅವರಿಬ್ಬರು ಜೋಡಣೆಯಾಗಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಿಮ್ಮನ್ನು ಜೋಡಣೆ ಮಾಡಿ ಅಲ್ಲಿ ಕೇತು ಮತ್ತೆ ಪ್ರವೇಶ ಮಾಡ್ತಾನೆ. ಕೇತು ಅಂದರೆ 7. ಅಲ್ಲಿ ಕೇತು ಪ್ರವೇಶ ಆದಾಗ ನಿಮ್ಮ ಅಂತರಾತ್ಮ ಹೆಚ್ಚಾಗುತ್ತೆ, ನಿಮ್ಮ ಅಂತರ್ದೃಷ್ಟಿ ಹೆಚ್ಚಾಗುತ್ತೆ, ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ನಿಮ್ಮ ಲೈಫ್ ಜರ್ನಿ ಚೇಂಜ್ ಆಗುತ್ತೆ, ಹೊಸದಾದ ಜೀವನಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ವಿಶೇಷತೆ ನಿಮಗೆ ನಿಮ್ಮದೇ ಆದಂತಹ ವಿಶೇಷತೆಯಲ್ಲಿ, ನಿಮ್ಮದೇ ಸ್ಟೈಲಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ವಿಚಾರವಾಗಿ ಆಗಿರ್ಬೋದು, ಒಂದು ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ನೀವು ಯಾವ ವಿಚಾರಕ್ಕೆ, ಒಂದು ಭೂಮಿ ಖರೀದಿ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಅಥವಾ ಒಂದು ಮನೆ ಕಟ್ಟೋ ವಿಚಾರದಲ್ಲಿ ನೀವು ಏನು ಎಲ್ಲೆಲ್ಲಿ ಸ್ಟಕ್ ಆಗಿದ್ರಿ ಆವತ್ತಿನ ದಿನ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ ಅಂದರೆ ಅವೆಲ್ಲ ಕರ್ಮಗಳು ಆದಷ್ಟು ಬೇಗ ಡೈರೆಕ್ಟಾಗಿ ಯೂನಿವರ್ಸಿಗೆ ಕನೆಕ್ಟ್ ಆಗಿ ನೀವು ಅಂದ್ಕೊಂಡಂತಹ ವಿಚಾರ ಅಂದರೆ ನಿಮ್ಮ ಈಡೇರಿಕೆ, ನಿಮ್ಮ ಬಯಕೆಗಳು ಈಡೇರುತ್ತವೆ, ಆದಷ್ಟು ಬೇಗ ಈಡೇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಅಲ್ಲಿ ಏನಪ್ಪ ಅಂದರೆ ಆವತ್ತಿನ ದಿನ ನೀವು ನಿಮ್ಮದೇ ಆದಂಥ ಅಂದರೆ ಒಂದು ಮಂತ್ರ ಅಂತ ಹೇಳ್ಬೋದು. ಆ ದಿನ ನೀವು ಏನು ಹೇಳಬೇಕು ಅಂದರೆ, ನೀವು ಯೂನಿವರ್ಸಿಗೆ ಯಾವ ರೀತಿ ಕನೆಕ್ಷನ್ ಕೊಡಬೇಕು ಅಂತ ಹೇಳಿದರೆ, ನಾನು ನನ್ನ ಸತ್ಯವನ್ನು ವಿಶ್ವಾಸದಿಂದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದರೆ, ನಾನು ನನ್ನ ಸತ್ಯವನ್ನು ವಿಶ್ವಾಸದಿಂದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದರೆ, ನಿಮ್ಮ ಈಡೇರಿಕೆಗಳು ಅಂದರೆ ನಿಮ್ಮ ಬಯಕೆಗಳನ್ನು ನಿಮ್ಮ ಮನದಾಳದಿಂದ ಬರೆದು ಆ ಯೂನಿವರ್ಸಿಗೆ ತಲುಪಿಸ್ತೀರಾ ಅನ್ನೋದು ಅದು ಒಂದು ವಿಶೇಷತೆ. ಅಂದರೆ ಅದು ಒಂದು ಮಂತ್ರ ಆಗುತ್ತೆ ಅನ್ನೋದನ್ನು ಸಹಿತ ಹೇಳ್ಬೋದು. ಅಲ್ಲಿ ನೀವು ಆವತ್ತಿನ ದಿನ ನೀವು ಯಾವುದಾದ್ರೂ ಕಲ್ಲರ್ ಯೂಸ್ ಮಾಡ್ತೀರಪ್ಪ ಅಂತಂದರೆ, ಹಳದಿ ಬಣ್ಣದ ಬಟ್ಟೆ ಹಾಕ್ಕೋಬೋದು, ಹಳದಿ ಬಣ್ಣದ ಕರ್ಚೀಪ್ ಇಟ್ಕೋಬೋದು, ಹಳದಿ ಬಣ್ಣದ ಬರೆಯೋದ್ರಲ್ಲಿ ಹಳದಿ ಪೇಪರ್ ತೊಗೊಂಡು ಬರಿಬೋದು, ಅಥವಾ ನಿಮಗೆ ಯಾವುದು ವಿಚಾರ, ನಿಮಗೆ ಯಾವ ಬಟ್ಟೆ ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಗೋಲ್ಡನ್ನು ಹಾಕೋಬೋದು, ಹಳದಿನೂ ಹಾಕೋಬೋದು, ಯಾವ ವಿಚಾರ ಹಳದಿ ಯಾವುದೇ ಕಲರ್ ಆಗಿರ್ಬೋದು. ನೀವು ಅವತ್ತೇನೇ ಯೂಸ್ ಮಾಡ್ತೀವಿ ಅಂದರೆ ಹಳದಿ ಕಲರನ್ನು ಯೂಸ್ ಮಾಡಿದರೆ ತುಂಬಾ ಇದಾಗುತ್ತೆ, ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಸಹಿತ ಹೇಳ್ಬೋದು ಇಲ್ಲಿ. ಮತ್ತು ಇಲ್ಲಿ ಕ್ರಿಸ್ಟಲ್ ಯೂಸ್ ಮಾಡ್ತೀರಾ ನೀವು ಅಂತ ಹೇಳಿದರೆ, ಇಲ್ಲಿ ಸಿಟ್ರಿನ್ ಅನ್ನೋದೊಂದು ಬರುತ್ತೆ, ಮತ್ತು ಪಿರೈಟ್ ಅಂತ ಹೇಳಿ ಒಂದು ಕ್ರಿಸ್ಟಲ್ ಬರುತ್ತೆ, ಅಂದರೆ ಬ್ರಾಸ್ಲೆಟ್ ಬರುತ್ತೆ. ಇದು ಸಿಟ್ರಿನ್, ಓಕೆನಾ, ಇದು ಸಿಟ್ರಿನ್. ಇನ್ನೂ ಒಂದು ಬರುತ್ತೆ, ಅದು ಜಸ್ಟ್ ನನ್ನ ಹತ್ರ ಇಲ್ಲ. ನೆಕ್ಸ್ಟು ಅದು ನಿಮಗೆ ಗೊತ್ತಾಗುತ್ತೆ, ಗೂಗಲಲ್ಲಿ ಹೊಡೆದ್ರೆ ನಿಮಗೆ ಯಾವುದು ಅನ್ನೋದು ಗೊತ್ತಾಗುತ್ತೆ. ಆವತ್ತು ನೀವು ಏನು ನೀವು ಯಾವ್ಯಾವ ವಿಚಾರಕ್ಕೆ ನೀವು ಇದು ಮಾಡಿಕೊಂಡು ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ನೀವು ರಿಚುವಲ್ ಮಾಡ್ತೀರಾ, ಆವತ್ತು ನೀವು ಇದನ್ನು ಯೂಸ್ ಮಾಡಿದರೆ ಇನ್ನೂ ನೀವು ಬೇಗ ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಹೋಗ್ತಾ ಇದ್ದಾರೆ. ಓಕೆನಾ. ಇಲ್ಲಿ ನೀವು ಹೇಳಬೇಕು ಅಂದರೆ ನಿಮ್ಮ ಸೃಜನಶೀಲತೆ ಅಂದರೆ ನಿಮ್ಮ ಮನಸ್ಸು, ನೀವು ಒಂದು ಕ್ರಿಯೇಟಿವಿಟಿ, ನಿಮ್ಮ ಯಾವ ವಿಚಾರಕ್ಕೆ ನೀವು ಕ್ರಿಯೇಟಿವಿಟಿ ಆಗಿರ್ತೀರ ಅಂದರೆ ನೀವು ರಿಚುವಲ್ ಮಾಡೋದಂದರೆ ನಿಮ್ಮ ಫೈನಾನ್ಷಿಯಲ್ ವಿಚಾರಕ್ಕೆ ನೀವು ಅವತ್ತು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಅಥವಾ ನಿಮ್ಮ ಸಂಬಂಧಗಳನ್ನು ಸರಿ ಮಾಡೋಕ್ಕೋಸ್ಕರ ಇದು ನಿಮ್ಮ ಮ್ಯಾನಿಫೆಸ್ಟ್ ಮಾಡ್ತೀರಾ, ಅಥವಾ ನಿಮ್ಮ ಆಧ್ಯಾತ್ಮಿಕವಾಗಿ ನೀವು ಚೆನ್ನಾಗಾಗಬೇಕು ಅನ್ನೋದಕ್ಕೆ ನೀವು ಇದು ಮಾಡ್ತೀರಾ. ಯಾವ ವಿಚಾರಕ್ಕೆ ನಿಮಗೆ ಏನು ಬೇಕಾಗಿರುತ್ತೋ, ನಿಮ್ಮ ಬಯಕೆ ಏನಿರುತ್ತೋ ಅದನ್ನು ನೀವು ಆವತ್ತು ಒಂದು ಹಾಳೆಯ ಮುಖಾಂತರ ನೀವು ಅದನ್ನು ಬರೆದು ಯೂನಿವರ್ಸಿಗೆ ತಲುಪಿಸಿದ್ರೆ ಅಂದರೆ ನಿಜವಾಗ್ಲೂ ನಿಮ್ಮ ವಿಶ್ ಆದಷ್ಟು ಬೇಗ ಇದಾಗುತ್ತೆ, ಈಡೇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅವತ್ತು ಇನ್ನೂ ಒಂದು ವಿಚಾರ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನೀವು ಹೊಸ ಆರಂಭಕ್ಕೂ ನನ್ನ ಜೀವನದ ಈ ಹೊಸ ಅಧ್ಯಾಯವು ಅದ್ಭುತವಾದ ಅವಕಾಶಗಳಿಂದ ಕೂಡಿದೆ ಅಂತ ಇನ್ನೂ ಸಹಿತ ನೀವು ಹೇಳ್ಬೋದು. ಅಂದರೆ ನನ್ನ ಜೀವನ ಹೊಸ ಆರಂಭಗಳಿಂದ ಕೂಡಿದೆ, ನನ್ನ ಜೀವನ ಇಲ್ಲಿಂದ ಹೊಸದಾಗಿ ಸ್ಟಾರ್ಟ್ ಆಗ್ತಾಯಿದೆ, ನಾನು ಕೆರಿಯರ್ನ ತುಂಬ ಚೆನ್ನಾಗಿ ಇದು ಮಾಡ್ಕೋತಾ ಇದ್ದೀನಿ, ಅಥವಾ ನನ್ನ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿದೆ, ಅಥವಾ ನಿಮಗೆ ಯಾವ ರೀತಿ ಬೇಕು. ಈಗ ಒಬ್ಬರು ನಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಅಥವಾ ಒಬ್ಬರು ಮಾತಾಡ್ತಾ ಇರಲ್ಲ,
ಇರ್ತಾರಲ್ಲ ಅವರು ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಅನ್ನೋದು ನೀವು ಬರೆದ್ರೆ ಅಂದರೆ ಇವ್ರು ಈ ಥರ ಇದ್ದಾರೆ, ನನಗೆ ಈ ಥರ ಕೊಡಬೇಕು ಅನ್ನೋದು ಯೂನಿವರ್ಸಿಗೆ ಗೊತ್ತಾಗುತ್ತೆ. ಈಗ ಫೈನಾನ್ಷಿಯಲ್ ತುಂಬಾ ಸ್ಟಕ್ ಆಗಿರುತ್ತೆ, ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಅಂದರೆ ಅಲ್ಲಿ ಸಹಿತ ನಮಗೆ ಒಂದು ನಿಮ್ಮ ಬಯಕೆ ಬೇಗ ಈಡೇರುತ್ತೆ ಅನ್ನೋದನ್ನು ಸಹಿತ ಹೇಳ್ಬೋದು. ಓಕೆನಾ? ಇಲ್ಲಿ ನಾನು ನಿಮಗೆ ಬೇಕಾದರೆ ಅಫರ್ಮೇಷನ್ ಹೇಳ್ತೀನಿ, ಬೇಕಿದ್ರೆ ಅದನ್ನ ನೀವು ಪಾಸ್ ಮಾಡಿ ಒಂದೊಂದೇ ಲೈನನ್ನು ಬರ್ಕೋತಾ ಹೋಗ್ಬೋದು. ಒಂದು ಹಾಳೆ ತೊಗೊಳ್ಳಿ, ಒಂದು ಹಳದಿ ಕಲರ್ ಆದರೂ ತೊಗೊಳ್ಳಿ ಅಥವಾ ವೈಟ್ ಕಲರ್ ಆದರೂ ತೊಗೊಳ್ಳಿ, ಒಂದು A4 ಶೀಟ್ ಇರುತ್ತಲ್ಲ ಆ ಥರದ್ದು ತಗೊಂಡು ಒಂದೊಂದೇ ನಾನು ಇವಾಗ ಹೇಳ್ತಾ ಹೋಗ್ತೀನಿ, ಅದನ್ನ ಪಾಸ್ ಮಾಡಿ ಅದನ್ನು ನೀವು ಬರ್ಕೋಬೋದು. ಏಕೆಂದರೆ ಈಗ ಒಂದು ಜ್ಞಾನಕ್ಕೊಂದು ಹೇಳ್ತೀನಿ, ಸಮೃದ್ಧಿಗೊಂದು ಹೇಳ್ತೀನಿ, ಮತ್ತು ಸ್ವಯಂ ಪ್ರೀತಿಗೋಸ್ಕರ ಹೇಳ್ತೀನಿ, ಯಶಸ್ಸಿಗೊಂದು ಹೇಳ್ತೀನಿ, ಮಾನಸಿಕವಾಗಿ ನಾವೇನಾದ್ರು ಇದು ಮಾಡ್ತಾಯಿದ್ರೆ ಅದಕ್ಕೊಂದು ಹೇಳ್ತೀನಿ. ಒಟ್ಟು 5 ಅಫರ್ಮೇಷನ್ ಹೇಳ್ತಾ ಹೋಗ್ತೀನಿ. ಆ 5 ಅಫರ್ಮೇಷನ್ನ ನೀವು ಆವತ್ತಿನ ದಿನ ಬರೆದು ಅದನ್ನು ಈ ಥರ ಕೈಯಲ್ಲಿಟ್ಟು ಅದನ್ನು ದೇವರಲ್ಲಿ ಪ್ರೇಯರ್ ಮಾಡಿ, ಅದನ್ನು ನೀವು ಬರೆದಿರೋದನ್ನು ಒಂದು ಸಾರಿ ಕಣ್ಣು ಮುಚ್ಕೊಂಡು ಅದನ್ನು ನೆನಪು ಮಾಡಿಕೊಂಡು ಯೂನಿವರ್ಸ್ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ, ಈ ಎಲ್ಲ ಬಯಕೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ ಅದನ್ನು ಈ ಥರ ಬೆಂಕಿಲಿ ಇಟ್ಟು ಸುಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಅದನ್ನು ಹೊರಗೆ ಹೋಗಿ ಯೂನಿವರ್ಸಿಗೆ ಊಬಿದ್ರಿ ಅಂದರೆ ಆವತ್ತಿನ ನಿಮ್ಮ ಮ್ಯಾನಿಫೆಸ್ಟೇಷನ್ ಮತ್ತು ನಿಮ್ಮ ಅಫರ್ಮೇಷನ್ ಯೂನಿವರ್ಸಿಗೆ ಮತ್ತು ಬ್ರಹ್ಮಾಂಡದ ಜೊತೆಗೆ ನೀವು ತಲುಪಿಸಿದ್ರಿ ಅಂತ ಅರ್ಥ. ಓಕೆನಾ? ಓಕೆ, ಇವಾಗ ನೀವು ಬರ್ಕೋತೀರ ಅಂದರೆ ನಾನು ಹೇಳ್ತಾ ಹೋಗ್ತೀನಿ. ಅಫರ್ಮೇಷನ್ ಏನಪ್ಪ ಅಂತ ಹೇಳಿದರೆ, ಇದು ಜ್ಞಾನ ವೃದ್ಧಿಗೆ, ಅಂದರೆ ಇದು ಉದ್ದೇಶ ಏನಪ್ಪ ಅಂದರೆ ನಾವು ಜ್ಞಾನ ಪಡ್ಕೋಬೇಕು ಅಂತ ಹೇಳಿದರೆ, ನಾನು ಬ್ರಹ್ಮಾಂಡದ ಅನಂತ ಜ್ಞಾನಕ್ಕೆ ತೆರೆದಿದ್ದೇನೆ ಅಂತ ಬರೀಬೇಕು. ಅಂದರೆ ನಮಗೆ ಹೆಚ್ಚಿನ ಜ್ಞಾನ ಬೇಕಪ್ಪ, ನಮಗೆ ಯಾವುದೋ ವಿಚಾರಕ್ಕೆ ನಾವು ತುಂಬಾ ನಮಗೆ ಅದು ವಿಚಾರ ಗೊತ್ತಿರಲ್ಲ, ಅದು ಪಡ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ತಿರ್ತೀವಿ. ಆದರೆ ಆ ವಿಚಾರ ಪಡ್ಕೋಬೇಕು ಅಂತ ಹೇಳಿ ನಾವು ಬ್ರಹ್ಮಾಂಡದ ಜೊತೆ ಒಂದು ಕನೆಕ್ಷನ್ ಇಟ್ಕೊಂಡಿವಿ ಅಂದರೆ ಅದೊಂದು ಅಫರ್ಮೇಷನ್ ಬರೆದ್ರಿಂದ ಆಗ ನಿಮಗೇನಾಗುತ್ತೆ, ಬೇಗ ಕನೆಕ್ಟ್ ಆಗುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ನಾನು ಬ್ರಹ್ಮಾಂಡದ ಅನಂತ ಜ್ಞಾನಕ್ಕೆ ತೆರೆದಿದ್ದೇನೆ. ಓಕೆನಾ? ಇದು ಒಂದು ಅಫರ್ಮೇಷನ್. ಇನ್ನು ಎರಡನೇದು ಆರ್ಥಿಕ ಬೆಳವಣಿಗೆಗೆ. ಸಮೃದ್ಧಿಯು ನನ್ನ ಜೀವನದ ಪ್ರತಿ ಹಂತದಲ್ಲಿಯೂ ಹರಿತಾ ಇದೆ. ಓಕೆನಾ? ಇನ್ನೊಂದ್ಸರಿ ಹೇಳ್ತೀನಿ, ಸಮೃದ್ಧಿಯು ನನ್ನ ಜೀವನದ ಪ್ರತಿ ಹಂತದಲ್ಲೂ ಹರಿಯುತ್ತಿದೆ. ಇದು ಎರಡನೇದಾಯಿತು. ಮೂರನೇದು ಸ್ವಯಂ ಪ್ರೀತಿ. ಇದು ನಾನು ಪ್ರೀತಿಗೆ ಹೇಳ್ತಾ ಇದ್ದೀನಿ. ಇದು ನಾನು ಪ್ರೀತಿ ಮತ್ತು ಗೌರವಕ್ಕೆ ಅರ್ಹನಾಗಿದ್ದೇನೆ. ಇದು ಮೂರನೇದು. ನಾನು ಪ್ರೀತಿ ಮತ್ತು ಗೌರವಕ್ಕೆ ಅರ್ಹನಾಗಿದ್ದೇನೆ. ಓಕೆ, ಇದು ಮೂರನೇದು. ಇದು ಯಶಸ್ಸು. ನಮ್ಮ ಜೀವನದಲ್ಲಿ ಯಶಸ್ಸು ಬೇಕಾಗಿರುತ್ತೆ. ಅದಕ್ಕೂ ಏನಂತ ಬರೀತಾರಪ್ಪ ಅಂತ ಹೇಳಿದರೆ, ನನ್ನ ಪ್ರತಿಯೊಂದು ಕೆಲಸದಲ್ಲೂ ದೈವಿಕ ಯಶಸ್ಸು ನನ್ನೊಂದಿಗೆ ಇದೆ. ಇನ್ನೊಂದು ಸರಿ ಹೇಳ್ತೀನಿ, ನನ್ನ ಪ್ರತಿಯೊಂದು ಕೆಲಸದಲ್ಲೂ ದೈವಿಕ ಯಶಸ್ಸು ನನ್ನೊಂದಿಗೆ ಇದೆ. ಈಗ ಮಾನಸಿಕ ಶಾಂತಿಗೆ, ನನ್ನ ಮನಸ್ಸು ಶಾಂತವಾಗಿದೆ ಮತ್ತು ನನ್ನ ಗುರಿಗಳು ಸ್ಪಷ್ಟವಾಗಿವೆ. ಓಕೆನಾ? ಇನ್ನೊಂದು ಸರಿ ಹೇಳ್ತೀನಿ, ನನ್ನ ಮನಸ್ಸು ಶಾಂತವಾಗಿದೆ ಮತ್ತು ನನ್ನ ಗುರಿಗಳು ಸ್ಪಷ್ಟವಾಗಿವೆ. ಇವು 5 ನೀವು ಅಫರ್ಮೇಷನ್ ಹಾಕಿದ್ರಿ ಅಂದರೆ, ಏಕೆಂದರೆ ನೀವಿಗೆ ಯಾವುದನ್ನು ಬರಿಬೇಕು ಅನ್ನೋದು ಗೊತ್ತಾಗಲ್ಲ. ಆ ಟೈಮಲ್ಲಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬೇಕು. ಈ ಪಾಸಿಟಿವ್ ಎನರ್ಜಿ ಬರೋದ್ರಿಂದ ನಿಮಗೇನಾಗುತ್ತೆ ಅಂದರೆ, ನೀವು ಏನು ಅಂದ್ಕೊಂಡಿದ್ದೀರಾ, ಯಾವ ಅಫರ್ಮೇಷನ್ ನಿಮ್ಮ ಜೀವನಕ್ಕೆ ಬೇಕು ಅನ್ನೋದಕ್ಕೆ ನಾನು ಒಂದು ಸಣ್ಣದು ಇದು ಕೊಟ್ಟಿರೋದು. ಯಾಕೆಂದರೆ ಈಗ ಒಬ್ಬೊಬ್ಬರು ಒಂದೊಂದು ಥರ ಬರೆಯೋಕ್ಕೆ ಹೋಗ್ತಾರೆ, ಅದು ಗೊತ್ತಾಗಿರಲ್ಲ, ಅದು ಯೂನಿವರ್ಸಿಗೆ ಗೊತ್ತೇ ಆಗಲ್ಲ ಒಂದೊಂದು ಟೈಮ್. ಆ ರೀತಿ ನಿಮಗೆ ಸ್ಪಷ್ಟವಾಗಿ ಒಂದು ಇದು ಇತ್ತು ಅಂದರೆ ಇಲ್ಲಿ ನಿಮಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ಅಫರ್ಮೇಷನ್ನ ನಿಮಗೆ ಹೇಳಿಕೊಟ್ಟೆ. ಓಕೆನಾ? ಇದು ಪೋರ್ಟಲ್ನ ಒಂದು ವಿಶೇಷತೆ. ಈ ಪೋರ್ಟಲಲ್ಲಿ ನೀವು ನಿಮ್ಮ ಮನಸ್ಸಿನ ಬಯಕೆ ಬೇಗ ಈಡೇರಲಿ ಅಂತಲೂ ಸಹಿತ ನಾನು ಯೂನಿವರ್ಸಲ್ಲಿ ಬೇಡ್ಕೊತೀನಿ. ಮತ್ತು ನಿಮಗೆ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಒರೆಕಲ್ ಕಾರ್ಡ್ ಈ ಮುಖಾಂತರ ನಿಮಗೆ ನಿಮ್ಮ ಪೋರ್ಟಲ್ ನಂತರ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಸಹಿತ ಈ ರೀಡಿಂಗಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್. ಈ ಕಾರ್ಡ್ ನಿಮಗೇನು ಸೂಚನೆ ಮಾಡ್ತೈತಪ್ಪ ಅಂದರೆ ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್ ಅಂತ ಸೂಚಿಸ್ತದೆ. ಅಂದರೆ ನೀವು ತುಂಬಾ ನಿಮ್ಮ ಜೀವನದಲ್ಲಿ ಏನಪ್ಪ ಕಲ್ಲು ಮುಳ್ಳು ಅಥವಾ ಅಡೆತಡೆಗಳು ಈಗ ದೂರವಾಗುವಂತಹ ಸಮಯಗಳು ಬಂದಿದೆ ಅನ್ನೋದನ್ನೇ ಹೇಳ್ತಾ. ಅಂದರೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ನೀವೇನು ಅನುಭವಿಸಿದ್ರಿ, ಏನೆಲ್ಲ ನೀವು ನೋವು ಪಟ್ಟಿದ್ರಿ, ಅದರಿಂದ ನಿಮ್ಮ ಜೀವನದಿಂದ ಅದು ಹೊರ ಹೋಗ್ತಾ ಇದೆ, ಅಂದರೆ ಅದು ನಿಮ್ಮಿಂದ ದೂರ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ತಿಳಿಸ್ತಾ ಇದೆ. ನೀವು ಎದುರಿಸ್ತಿರುವ ಸಮಸ್ಯೆಗಳು ಶಾಶ್ವತವಲ್ಲ. ಅಂದರೆ ನೀವು ಏನೇ ಎದುರಿಸ್ತಾ ಇರ್ಬೋದು, ಆ ಸಮಸ್ಯೆಗಳು ಶಾಶ್ವತ ಅಲ್ಲ ಅನ್ನೋದನ್ನು ಸಹಿತ ಈ ಕಾರ್ಡು ನಿಮಗೆ ಹೇಳ್ತಾ ಹೋಗುತ್ತೆ. ಅಂದರೆ ನಿಮಗೆ ನಿಮ್ಮಲ್ಲಿ ಒಂದು ಶಕ್ತಿಯನ್ನು ತುಂಬ್ತಾ ಇದೆ, ನಿಮಗೆ ಒಂದು ವಿಜಯದ ಸಂಕೇತವನ್ನು ಸೂಚಿಸ್ತಾ ಇದೆ. ನೀವು ಯಾವುದೇ ಒಂದು ವಿಚಾರಕ್ಕೆ ಕಠಿಣ ಪರಿಶ್ರಮ ಪಟ್ಟಿರ್ತೀರ, ಅಂದರೆ ನೀವು ಆ ಪರಿಶ್ರಮದ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀರ. ಆ ಪ್ರಯತ್ನ ಮಾಡಿದರೂ ಸಹಿತ ನೀವು ಅದರಿಂದ ಹೊರಬರೋಕ್ಕಾಗದೇ ಇದ್ದಾಗ ಯೂನಿವರ್ಸ್ ನೀವು ಕನೆಕ್ಟ್ ಮಾಡಿಕೊಂಡು ಯೂನಿವರ್ಸಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಿರ್ತೀರ. ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ತೀರ. ಆಗ ನಿಮಗೆ ಒಂದು ಆತ್ಮವಿಶ್ವಾಸ ಕೊಡೋಕ್ಕೆ ಇದು ನಿನ್ನಿಂದ ಸಾಧ್ಯ, ನೀನು ಹೊರಗೆ ಬರ್ತೀಯ, ನೀನು ಹೊರಗೆ ಬಂದೆ, ಇದರಿಂದ ಈ ಕಲ್ಲಿಂದ ನೀವು ಹೊರಗೆ ಬಂದೆ ಅಂದರೆ ನಿನಗೆ ಒಂದು ಫ್ರೀಡಮ್ ಸಿಗುತ್ತೆ. ಆ ಕಲ್ಲಿಂದ ಈ ಕಲ್ಲಿದೆಯಲ್ಲ, ಇದರಿಂದ ಆ ಚಾಕುನ ಅದನ್ನು ಹೊರ ತೆಗೆದು ಈ ಸ್ವಾಟ್ಸ್ನ ಹೊರ ತೆಗೆದಿವಿ ಅಂದರೆ ಅಲ್ಲಿಂದ ನಮಗೆ ಒಂದು ಬಿಡುಗಡೆ ಸಿಗುತ್ತೆ. ನೀವು ಪಟ್ಟಿರುವಂಥ ಇಷ್ಟು ದೊಡ್ಡ ಬಂಡೆ ಅಂತ ಕಷ್ಟನೂ ಸಹಿತ ನಿಮ್ಮ ಜೀವನದಲ್ಲಿ ಅದು ಒಂದು ಮೃದುವಾಗಿ ಹೊರ ಬರುತ್ತೆ. ಅದರಿಂದ ಹೊರ ಬರೋದನ್ನು ಕಲಿಬೇಕು. ಫಸ್ಟು ನೀವು ಆದರೆ ಈ ಕಲ್ಲಿಂದ ಹೊರ ಬಿಡಿಸ್ಕೊಳ್ಳೋದನ್ನು ಪಡಿಬೇಕು. ಅಂದರೆ ಹೇಗೆ ಬಿಡಿಸ್ಕೋಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಇದೆ. ಇಲ್ಲಿ ನಿಮ್ಮ ಟ್ಯಾಲೆಂಟ್ ಮುಖಾಂತರನೇ ನೀವು ತೆಗಿಬೇಕು. ನಿಮ್ಮ ಜ್ಞಾನದಿಂದನೇ, ನಿಮ್ಮ ಮನಸ್ಸಿಂದನೇ, ನಿಮ್ಮ ಮೈಂಡಿಂದನೇ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ ಅದರಿಂದನೇ ನೀವು ಈ ಕಲ್ಲಿಂದ, ಈ ಕಷ್ಟಗಳಿಂದ ನೀವು ಹೊರ ಬರೋದನ್ನು ಪ್ರಯತ್ನ ಮಾಡಬೇಕು. ಇದರಿಂದ ನೀವು ಹೊರ ಬಂದ್ರಿ ಅಂದರೆ ಸಹಿತ ನಿಮಗೆ ನಿಮ್ಮದೇ ಆದಂತಹ ಒಂದು ದಾರಿ ಇದೆ. ಈ ದಾರಿ ಮೂಲಕ ನೀವು ಹೋದ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮ ಲೈಫ್ ಜರ್ನಿ ಇನ್ನೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಸಹಿತ ಹೇಳ್ತಾರೆ ಒಂದು ನಿಮಗೆ ಫ್ರೀಡಮ್ ಸಿಗುತ್ತೆ, ನಿಮ್ಮ ಲೈಫ್ ಜರ್ನಿ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಹೊರ ಬರೋದನ್ನು ಮೊದಲು ಕಲಿಯಿರಿ ಅಂತ ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ದೃಢ ನಿರ್ಧಾರ ತಗೋಬೇಕು. ನೀವು ಅಡೆತಡೆಗಳು ಬಂದಾಗ ಭಯಪಡದೆ ಧೈರ್ಯದಿಂದ ಮುನ್ನುಗ್ಗುವಂತೆ ಬ್ರಹ್ಮಾಂಡ ನಿಮಗೆ ತಿಳಿಸ್ಕೊಡ್ತಾ ಇದೆ. ಅಂದರೆ ನಿಮ್ಮಲ್ಲಿರುವಂತಹ ನಿರ್ಧಾರ, ಅಂದರೆ ನಿಮ್ಮ ಮನಸ್ಸಿಗೆ ಹೇಳಬೇಕು, ನೀವು ದೃಢವಾಗಿ ನಿರ್ಧಾರ ಮಾಡಿದ್ರಿ ಅಂದರೆ ನಿಮ್ಮಲ್ಲಿರುವಂಥ ನಿಮ್ಮ ಶಕ್ತಿನ ಅಷ್ಟು ಹಾಕಿ ಅದರಿಂದ ಹೊರ ಬಂದರೆ ಅಂದರೆ ಬ್ರಹ್ಮಾಂಡ ನಿಮಗೆ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ, ಆ ದಾರಿಯನ್ನು ತೋರಿಸುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಹೊಸ ದಾರಿ ಅಂದರೆ ಇಲ್ಲಿ ನಾನು ಇಲ್ಲಿ ದಾರಿ ತೋರಿಸಿದೆ. ಹೊಸ ದಾರಿ ಅಂದರೆ ನಿಮಗೆ ಇಷ್ಟು ದಿನ ಏನು ನೀವು ಇದ್ರೊಳಗೆ ಮುಳುಗಿ ಇದ್ರೊಳಗೆ ಒಂದು ಕಲ್ಲು ಬಂಡೆಯಾಗಿ ನೀವು ಕಷ್ಟಗಳನ್ನು ಅನುಭವಿಸಿದ್ರಿ, ಅದರಿಂದ ಹೊರ ಬಂದರೆ ನಿಮ್ಮದೇ ಆದಂತಹ ಒಂದು ದಾರಿ, ನಿಮ್ಮದೇ ಆದಂಥ ಒಂದು ಪ್ರಪಂಚವನ್ನು ಕಟ್ಟುವಂತಹ ಶಕ್ತಿನ ಯೂನಿವರ್ಸ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ವೃತ್ತಿ ಕೆಲಸಕ್ಕೆ ಹೋದ್ವಿ ಅಂದರೆ ಕೆಲಸದಲ್ಲಿ ಎಷ್ಟೇ ತೊಂದರೆಗಳಿರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಎಲ್ಲ ಕಡಿಮೆ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ನೀವು ಕಂಡುಕೊಂಡಂತಹ ಕೆಲಸಗಳಲ್ಲಿ ಸ್ಥಗಿತ ಏನಾರು ಆಗಿತ್ತು ಅಂದರೆ ಆ ಕೆಲಸಗಳು ಮತ್ತೆ ಹೊಸ ಆರಂಭಗಳನ್ನು ಪಡೆದುಕೊಳ್ತವೆ ಅನ್ನೋದನ್ನು ಸಹಿತ ಹೇಳ್ಬೋದು. ಇಲ್ಲಿ ಆರೋಗ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ನೀವು ಚೇತರಿಕೆಗೊಳ್ಳುತ್ತೀರಾ, ಅಂದರೆ ಚೇತರಿಸಿಕೊಳ್ಳುತ್ತೀರಾ. ನೀವೇನು ನನಗೆ ಧ್ವನಿ ಇದು ಆಗ್ತಾ ಇರೋದ್ರಿಂದ ಚೇತರಿಕೆ ತಗೋತೀರಾ, ಅಂದರೆ ನಿಮ್ಮ ಸುಧಾರಣೆ ಆಗ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸಹಿತ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದರೆ ಅದರಿಂದ ನೀವು ಚೇತರಿಕೆ ಆಗ್ತೀರಾ. ಇದರಿಂದ ನೀವು ಹೊರ ಬರಬೇಕಷ್ಟೆ. ನಿಮ್ಮ ಮಾನಸಿಕವಾಗಿ ನೀವು ಏನು ನೊಂದಿದ್ದೀರಾ ಅದರಿಂದ ನೀವು ಹೊರ ಬಂದ್ರಿ ಅಂದರೆ ನಿಮ್ಮದೇ ಆದಂತಹ ಲೈಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಬಂಧಗಳ ಮುಖಾಂತರ ಹೋದರೆ ಅಂದರೆ ಕುಟುಂಬದಲ್ಲಿ ಅಥವಾ ಸಂಗಾತಿಯೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ತಿಳಿಯಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸ್ಪಷ್ಟವಾಗುತ್ತೆ, ಅಲ್ಲಿ ಇರುವಂಥ ಸಮಸ್ಯೆಗಳು ಸಹಿತ ಹೊರ ಹೋಗುತ್ತೆ. ನಿಮ್ಮದೇ ಆದಂತಹ ಪ್ರೀತಿ, ಬಾಂಧವ್ಯ, ನಿಮ್ಮಲ್ಲಿರುವಂತಹ ಪ್ರತಿಯೊಂದು ವಿಚಾರಕ್ಕೂ ನೀವು ಬಾಂಧವ್ಯ, ನಿಮ್ಮ ಪ್ರೀತಿ, ರೊಮ್ಯಾನ್ಸ್, ಈ ಥರ ನೀವು ಗಂಡ ಹೆಂಡತಿ ಒಳಗೆ ಮಧ್ಯೆ ತುಂಬ ಚೆನ್ನಾಗಿ ಆಗ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕವಾಗಿ ಬಂದ್ರಿ ಅಂತ ಹೇಳಿದರೆ ನಿಮ್ಮ ಸಾಧನೆಗೆ ಅಡ್ಡ ಬರುತ್ತಿದ್ದ ಅಡೆತಡೆಗಳು ನಿವಾರಣೆ ಆಗ್ತವೆ. ಅಂದರೆ ನೀವು ಆಧ್ಯಾತ್ಮಿಕವಾಗಿ ಏನಾದ್ರು ನೀವು ಕೆಲಸ ಮಾಡ್ತಾಯಿದ್ರಿ, ನೀವು ಆಧ್ಯಾತ್ಮಿಕವಾಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ಅಲ್ಲಿ ಸಹಿತ ನಿಮಗೆ ಬಂದಿರುವಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಮುಂದಿನ ಹಂತಕ್ಕೆ ಏರುತ್ತಿದ್ದೀರಾ, ಅಂದರೆ ನೀವು ಮುಂದಿನ ಇದಕ್ಕೆ ನೀವು ನಿಮ್ಮದೇ ಆದ ಜೀವನವನ್ನು ಪಡ್ಕೋತಾ ಇದ್ದೀರಾ. ಯಾವುದೇ ವಿಚಾರ ಆಗಿರ್ಬೋದು,
ನಿಮ್ಮ ಅಡೆತಡೆಗಳನ್ನು ಜಯಿಸ್ತೀರಾ. ಮತ್ತು ನಾನು ಪ್ರತಿದಿನವೂ ನಾನು ಧೈರ್ಯದಿಂದ ಮುನ್ನುಗ್ತೀನಿ. ನನ್ನ ಜೀವನನ ನಾನು ನನ್ನದೇ ಆದಂಥ ಸ್ಟೈಲಲ್ಲಿ ನಾನು ಕಟ್ಕೋತೀನಿ. ನನ್ನದೇ ಆದ ಜೀವನವನ್ನು ನಾನು ಇದು ಮಾಡ್ಕೋತೀನಿ. ನಾನು ಒಂದು ಫ್ರೀಡಮ್ ಆಗಿ ನನ್ನ ಲೈಫನ್ನು ನಾನು ನೋಡ್ಕೋತೀನಿ ಅನ್ನೋವಂತಹ ಧೈರ್ಯ, ನಿರ್ಧಾರ ನಿಮ್ಮದಾಗಿರುತ್ತೆ. ನೀವು ಏನು ನಿರ್ಧಾರ ತಗೊಂಡು ನೀವು ಮುನ್ನುಗ್ತೀರಾ ಅದಕ್ಕೆ ನಿಮ್ಮ ಜೊತೆ ಯೂನಿವರ್ಸ್ ಇದೆ. ಇಲ್ಲಿ ಯೂನಿವರ್ಸ್ ಸಹಿತ ಇಲ್ಲಿ ಸೂರ್ಯನ ಇದು ಕಾಣ್ತಾ ಇದೆ. ಇಲ್ಲಿ ಬೆಳಕಿದೆ ನಿಮಗೆ. ಈ ಕತ್ತಲೆಯಿಂದ ಹೊರಬನ್ನಿ, ಈ ಬಂಡೆಯಿಂದ ಹೊರಬನ್ನಿ, ಈ ಕಷ್ಟದಿಂದ ನೀವು ಹೊರಬನ್ನಿ. ನಿಮ್ಮಲ್ಲಿ ಏನು ನೀವು ತುಂಬಿಕೊಂಡಿದ್ದೀರ ಇದರಿಂದ ನೀವು ಹೊರಗೆ ಬಂದರೆ ನಿಮ್ಮ ಲೈಫ್ ಜರ್ನಿ ತುಂಬ ಚೆನ್ನಾಗಿದೆ. ನೀವು ಒಂದು ಫ್ರೀಡಮ್ ಲೈಫನ್ನು ಪಡ್ಕೋತೀರ. ನಿಮ್ಮದೇ ಆದಂತಹ ಜೀವನನ ಕಟ್ಕೋತೀರ. ನಿಮಗೆ ಏನು ಬೇಕಾಗಿದೆಯೋ ಅದನ್ನು ಯೂನಿವರ್ಸ್ ನಿಮಗೆ ಕೊಡೋಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಮತ್ತು ಪೋರ್ಟಲ್ ವಿಚಾರ ತುಂಬಾ ನಾನು ಹೇಳಿದ್ದೀನಿ. ಆದರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್.